ಶಿವಪುರ ಶ್ರಮಿಕ ವಸತಿ ಶಾಲೆ ಭೂಮಿ ಪೂಜೆ. ಶಿಕ್ಷಣವೇ ಶ್ರಮಿಕರ ಮಕ್ಕಳ ಭವಿಷ್ಯದ ಬೆಳಕು. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಶಿವಪುರ ಗ್ರಾಮದ ಹೊರ ವಲಯದಲ್ಲಿ 36 ಕೋಟಿ ರೂಪಾಯಿ ವೆಚ್ಚದ ಕಾರ್ಮಿಕ ಇಲಾಖೆಯಿಂದ ಮಂಜೂರಾಗಿರುವ ಶ್ರಮಿಕ ವಸತಿ ಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ಅವರು ನೆರವೇರಿಸಿ ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಶಿಕ್ಷಣ ಎಂಬುದು ಹುಲಿಯ ಹಾಲಿನಂತೆ, ಅದುವೇ ನಿಜವಾದ ಶಕ್ತಿಯಾಗಿದೆ. ಶಿಕ್ಷಣ ಶ್ರಮಿಕ ಮಕ್ಕಳ ಭವಿಷ್ಯದ ಬೆಳಕಾಗಲಿದೆ. ಕಾರ್ಮಿಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಉತ್ತಮ ಆರೋಗ್ಯ ಒದಗಿಸುವಲ್ಲಿ ಆದ್ಯತೆ ನೀಡಬೇಕಿದೆ. ಈ ನಿಟ್ಟಿನಲ್ಲಿ 36 ಕೋಟಿ ರೂಪಾಯಿ ವೆಚ್ಚದ ಸುಸಜ್ಜಿತ ಕಾರ್ಮಿಕ ವಸತಿ ಶಾಲೆ ನಿರ್ಮಾಣಕ್ಕೆ ಮುಂದಾಗಿದ್ದು, ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಳಬೇಕೆಂದು ಕಾಮಗಾರಿ ಏಜೆನ್ಸಿಯವರಿಗೆ ಸೂಚಿಸಿದರು. ವಸತಿ ಶಾಲೆ ನಿರ್ಮಾಣಕ್ಕೆ ನಿವೇಶನ ನೀಡಿರುವವರ ಸಹಕಾರ ಶ್ಲಾಘನೀಯವಾದದ್ದು. ಮುಂದಿನ ದಿನಗಳಲ್ಲಿ ಅವರ ಸಹಕಾರಕ್ಕೆ ಯೋಗ್ಯ ಸನ್ಮಾನ, ಗೌರವ ಸ್ಥಾನಮಾನ, ಪುರಸ್ಕಾರ ಕಲ್ಪಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಸಮಾಜ ಸೇವಕರಾದ ಅಬ್ದುಲ್ ರೆಹಮಾನ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ ಸೇರಿದಂತೆ ಮತ್ತಿತರರು ಮಾತನಾಡಿದರು. ನಿವೇಶನಕ್ಕೆ ಜಾಗ ನೀಡಿ ಸಹಕರಿಸಿದ ಜಮೀನು ಮಾಲೀಕರಿಗೆ ಶಾಸಕರು ಈ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನ ಮಾಡಿ ಪುರಸ್ಕರಿಸಿದರು. ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿ, ಗ್ರಾಮದ ಮುಖಂಡರು, ಗ್ರಾಮದ ನೂರಾರು ಗ್ರಾಮಸ್ಥರು, ರೈತ ಮುಖಂಡರು, ರೈತರು, ಕಾರ್ಮಿಕರು, ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು, ಬಿಸಿಎಂ ಇಲಾಖಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಸಮಾರಂಭಕ್ಕೆ ಎಲ್ಲ ನಮ್ಮ ಮತ್ತು ವಿಶೇಷವಾಗಿ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಮುಖಂಡರು ಮತ್ತು ಕೂಡ್ಲಿಗಿ ಪಟ್ಟಣದ ಮತ್ತು ಕೂಡ್ಲಿಗಿ ತಾಲೂಕಿನ ಎಲ್ಲ ನಮ್ಮ ಮುಖಂಡರಿಗೆ, ಹಿರಿಯರಿಗೆ ಮತ್ತು ನಮ್ಮ ಮಾಧ್ಯಮಿಕರಿಗೆ, ಸಾರ್ವಜನಿಕರಿಗೆ, ಎಲ್ಲ ಅಧಿಕಾರಿಗಳಿಗೆ ನಮಿಸುತ್ತಾ, ಇವತ್ತು ನಿಜವಾಗ್ಲೂ ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಅದಕ್ಕೆ ಶಿಕ್ಷಣ ಬಹಳ ಮುಖ್ಯವಾಗಿದೆ. ಅದಕ್ಕೆ ಅದರಲ್ಲಿ ವಿಶೇಷವಾಗಿ ಇಂಥ ಒಂದು ಅತಿ ಹಿಂದುಳಿದ ತಾಲೂಕು ಈಗೆಲ್ಲ ದಿನಪತ್ರಿಕೆಯಲ್ಲಿ, ಪೇಪರಲ್ಲಿ ನೀವು ನೋಡ್ತಾ ಇದ್ದೀರಾ. ಬೆಳಿಗ್ಗೆ ಅಂದರೆ ಗುಳೆ ಹೋಗ್ತಾ ಇದ್ರೆ ತಾಲೂಕಿಂದ ಗುಳೆ ಹೋಗ್ತಾ ಇದ್ದಾರೆ. ಗುಳೆ ಹೋದ್ರೆ ಏನಾಗ್ತದೆ, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಅದರಿಂದ ಇದು ಏನಾದರೂ ವಸತಿ ಶಾಲೆಗಳು ಇದ್ರೆ ಮಾತ್ರ ಹೋದ್ರೆ ಕೂಡ ಆ ಮಕ್ಕಳಿಗೆ ಒಂದು ಶಿಕ್ಷಣ ಸಿಗಂತ ಒಂದು ಕೆಲಸ ಆಗ್ಬೇಕಂತಲೇ ನಾನು ಏನು ಶಾಸಕನಾದಾಗಲಿಂದ ಅತಿ ಹೆಚ್ಚು ಒತ್ತಡ ಅನುಭವಿಸಿದ್ದು ಈ ಮೊರಾರ್ಜಿ ಶಾಲೆಗಳಿಗೆ ಅಡ್ಮಿಷನ್ಸ್. ಈಗ 50 ಅಡ್ಮಿಷನ್ಸ್ ಇರ್ತದೆ ವರ್ಷಕ್ಕೆ 6ನೇ ಕ್ಲಾಸ್ಗೂ. ಅದ್ರ ಮೇಲೆ ಆಗೋದಿಲ್ಲ, ಇರೋದು 3 ಹೋಗ್ಲಿಗೂ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸರ್ಕಾರಕ್ಕೂ ಭಾಳ ಕಷ್ಟದ ಕೆಲಸ ಆಗಿತ್ತು ಒಂದೊಂದೇ ಇದು. ಯಾಕಂದರೆ ಎಲ್ಲ ನಾವು ಅದನ್ನೇ ಫೈಟ್ ಮಾಡಿದ್ವಿ. ಎಲ್ಲ ತಾಲೂಕುಗಳಿಗೂ, ನೀವು ಮೈಸೂರು ಭಾಗಕ್ಕೂ, ಮಂಡ್ಯ ಭಾಗಕ್ಕೂ, ನೀವು ಬೆಳಗಾವಿ ಭಾಗಕ್ಕೂ, ದಕ್ಷಿಣ ಕನ್ನಡಕ್ಕೂ, ನೀವು ವಿಜಯನಗರ ಅಂತ ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕ ಒಂದೇ ಮಾನದಂಡಗಳು ಅನುಸರಿಸಿ ಹೋಗ್ಲಿಕ್ಕೆ ಅಂತಂದರೆ ಸಾಕಾಗಲ್ಲ. ಇಲ್ಲಿ ಭಾಳ ಒತ್ತಡ ಇದೆ ಮೊರಾರ್ಜಿ ಶಾಲೆಗಳಿಗೆ ಅಂತೇಳಿ ಹೇಳಿದಾಗ ಬೇರೆ ರೀತಿಯಲ್ಲಿ ಏನಾದರೂ ಒಂದು ಮಾಡೋಣ ಅಂತೇಳಿ ನಮ್ಮ ಇದಕ್ಕೆಲ್ಲ ಮುಖ್ಯ ಕಾರಣ ಈ ಒಂದು ವಸತಿ ಶಾಲೆಗಳು ಕಾರ್ಮಿಕ ಇಲಾಖೆಯಿಂದ ಆಗಬೇಕು, ಒಂದು ಜಿಲ್ಲೆಗೊಂದು ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಪ್ಲಾನ್ ಮಾಡಿ ಇಂಥ ಒಂದು ಬಜೆಟಲ್ಲೇ ಬಜೆಟಲ್ಲೇ ಅನುಮೋದನೆ ಮಾಡಿದಂಥರು ನಿಮ್ಮೆಲ್ಲ ಪ್ರೀತಿಯ ಕಾರ್ಮಿಕ ಸಚಿವರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಈ ಭಾಗದ ಎಲ್ಲ ಮುಖಂಡರ ಒಂದು ಅತ್ಯಾಪ್ತರು, ಅವರಿಗೆ ತುಂಬ ಇಷ್ಟಪಡೋಂಥ ಒಬ್ಬ ವ್ಯಕ್ತಿ ನಿಮ್ಮೆಲ್ಲರ ಮತ್ತು ಈಗ ತಾನೇ ಒಂದು ಹೊಸದಾಗಿ ಪ್ರಮಾಣ ವಚನ ಸ್ವೀಕರಿಸತಕ್ಕಂಥ ನಮ್ಮೆಲ್ಲ ಪ್ರೀತಿಯ ಸಚಿವರಾದಂಥ ಶ್ರೀ ಸಂತೋಷ್ ಲಾಡ್ ಅವರು, ಅವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ಬೇಕು. ಅವರು ಅಂದಿನ ಮಾನ್ಯ ಪೂರ್ವ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಮಾರ್ಗದರ್ಶನದಂತೆ ಏನಾದರೂ ಇವೆಲ್ಲ ಭಾಳ ಬಡವ ತಾಲೂಕುಗಳಿದ್ದಾವೆ, ಇದಕ್ಕೇನಾದರೂ ಬೇರೆ ರೀತಿ ನಾವು ಮೊರಾರ್ಜಿ ಶಾಲೆಗಳ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ ಅವ್ರ ಮಾರ್ಗದರ್ಶನದಲ್ಲಿ ಸಂತೋಷ್ ಲಾಡ್ ಸಾಹೇಬರು ಮತ್ತು ಆಗಿನ ಉಪಮುಖ್ಯಮಂತ್ರಿಗಳು, ಈಗ ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಒಂದು ಆದೇಶ ಮಾಡಿ ಒಂದು ಜಿಲ್ಲೆಗೊಂದು ಮೊರಾರ್ಜಿ ಶಾಲೆ ಅಂತೇಳಿ. ಅದರಲ್ಲಿ ನನಗೆ ಭಾಳ ಖುಷಿ ಏನಂತಂದರೆ ನಮ್ಮೆಲ್ಲರ ಪ್ರೀತಿಯ ಸಂತೋಷ್ ಲಾಡ್ ಅವರು ರಾಜ್ಯದಲ್ಲೇ ಫಸ್ಟ್ ಹೆಸರು ನಮ್ಮ ಕೂಡ್ಲಿಗಿ 31 ಜಿಲ್ಲೆಗೊಂದು ಅನೌನ್ಸ್ ಮಾಡಿದಾಗ ಫಸ್ಟ್ ಹೆಸರು ನಮ್ಮ ಕೂಡ್ಲಿಗಿ ಇತ್ತು. ನಿಜವಾಗ್ಲೂ ಅದು ಭಾಳ ಖುಷಿ ತರಂಥ ವಿಚಾರ ಅಂತ ನನಗೂ ಭಾಳ ಖುಷಿ ಆಗ್ತದೆ ಬಂದವರಿಂದ ಹೇಳೋಕ್ಕೆ. ಇದೇ ರೀತಿ ಇವತ್ತು ಎಲ್ಲರ ಕನಸು, ಇವತ್ತು ಸುಮಾರು 500 ವಿದ್ಯಾರ್ಥಿಗಳಿಗೆ ಅವಕಾಶ ಇರೋಂಥ ಒಂದು 10 ಎಕರೆ ಜಾಗದಲ್ಲಿ ಸುಸಜ್ಜಿತವಾದ ಒಂದು ವಿಶ್ವ ದರ್ಜೆಯ ಒಂದು ವಸತಿ ಶಾಲೆ ನಮ್ಮ ಶಿವಪುರ ಕೂಡ್ಲಿಗಿ ಮಧ್ಯೆ ಆಗ್ತದೆ ಅಂತಂದರೆ ನಿಜವಾಗ್ಲೂ ಆ ಒಂದು ನಮ್ಮ ಹಿಂದುಳಿದ ತಾಲೂಕಿನ ಈ ಮಕ್ಕಳಿಗೆ ನಿಜವಾಗ್ಲೂ ಇವತ್ತು
ಸುವರ್ಣಾಕ್ಷರಗಳಲ್ಲಿ ಬರೆದಿರೋಂಥ ದಿವಸ ಅಂತೇಳಿ ನನಗೆ ಹೇಳೋಕ್ಕೆ ಭಾಳ ಖುಷಿ ಆಗ್ತದೆ. ಅದೇ ರೀತಿ ಬಹುಮುಖ್ಯವಾಗಿ ಇವತ್ತು ಇಲ್ಲಿ ಯಾವುದೇ ರೀತಿ ನಿಮಗೆ ಈಗ ಸುಮಾರು ವರ್ಷಗಳಿಂದ ಅಕ್ರಮ ಸಕ್ರಮದಲ್ಲಿ ಯಾವುದೋ ಸಾಗುವಳಿ ಚೀಟಿಗಳು ಯಾವುದೂ ರೈತರು ಕೊಡ್ತಾ ಇಲ್ಲ. ಪಾಪ ಒಂದು ಎಕರೆ, ಅರ್ಧ ಎಕರೆ, ಒಂದು ಕಾಲು ಎಕರೆ ಇಂಥದ್ದೇ ಒಂದು ಜೀವನ ಮಾಡಿಕೊಂಡು ಸರ್ಕಾರಿ ಜಮೀನ ಸಣ್ಣ ಪುಟ್ಟ ಬಡವರು ಅತಿ ಕಡು ಬಡವರು ಇವತ್ತು ಇದನ್ನೆಲ್ಲ ಜಮೀನನ್ನು ಉಳುಮೆ ಮಾಡ್ಕೊಳ್ತಾ ಇದ್ರು. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅವ್ರಿಗೆ ಒಳ್ಳೆ ರೀತಿ ಮನವೊಲಿಸಿ ಅವ್ರ ಮುಂದಿನ ಕೆಲಸಗಳಾಗಿರ್ಬೋದು, ಮನೆ ಆಗಿರ್ಬೋದು, ಸಾಲ ಸೌಲಭ್ಯ ಆಗಿರ್ಬೋದು, ಮತ್ತೆ ಸರ್ಕಾರದಲ್ಲಿ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳಿಗೂ ಅವ್ರಿಗೆ ಏನಾದರೂ ಬೇರೆ ರೀತಿ ವ್ಯವಸ್ಥೆ ಉಳುಮೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಮತ್ತೆ ವೈಯಕ್ತಿಕವಾಗಿ ಸ್ವಲ್ಪ ಅವ್ರಿಗೆ ಸಹಾಯ ಮಾಡಿದ್ರಿಂದ ಅವರು ನಿಜವಾಗ್ಲೂ ಅವರೆಲ್ಲ ನಮ್ಮ ಮನವಿಗೆ ಮತ್ತು ವಿಶೇಷವಾಗಿ ನಮ್ಮೆಲ್ಲ ಮುಖಂಡರಿಗೆ ಮತ್ತು ವಿಶೇಷವಾಗಿ ತಹಸೀಲ್ದಾರರು ಮತ್ತು ಈ ಭಾಗದ ಮುಖಂಡರು ಎಲ್ಲ ನಮ್ಮ ರಾಜಣ್ಣವರು, ಶಿವರಾಜಣ್ಣವರು ಮತ್ತು ಮಲ್ಲಿಕಾರ್ಜುನ ಗೌಡರು ಮತ್ತು ನಮ್ಮೆಲ್ಲ ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಅವರು ಪಾಪ ತುಂಬ ಹೃದಯದಿಂದ ಸಹಕಾರ ಕೊಟ್ಟು ಇವತ್ತು ಈ ಒಂದು ಪೂಜೆ ಮಾಡಲಿಕ್ಕೆ ಮತ್ತು ಇಲ್ಲೊಂದು ಬಡವರ ಮಕ್ಕಳಿಗೆ ವಸತಿ ಶಾಲೆ ಮಾಡಲಿಕ್ಕೆ ತಮ್ಮೆಲ್ಲ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದ ಪರದಿಂದ ತಾಲೂಕಿನ ಎಲ್ಲರೂ ಪರವಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಮತ್ತು ವಂದನೆಗಳನ್ನು ತಿಳಿಸಿಕೊಡ್ತಾ. ಅದೇ ರೀತಿ ಇವತ್ತು ಈ ಒಂದು ಶಾಲೆ ಏನು ಅಷ್ಟೇ ಅಲ್ಲ, ಇದು ಒಂದು 4-5 ಜಾಗ ನಾವು ಇದು ಮಾಡಿದ್ವಿ ಇದೊಂದು. ಆದರೆ ಇವತ್ತು ಯಾಕೆಂತಂದರೆ ಎಲ್ಲ ಒಂದು ಮೂಲೆಯಲ್ಲಿ ಮಾಡಿದ್ರೆ ಅದಕ್ಕೆ ಮತ್ತೆ ಶಿಕ್ಷಕರು ಕೊರತೆ ಆಗ್ತದೆ, ಸ್ಟಾಫ್ ಕೊರತೆ ಆಗ್ತದೆ, ಮತ್ತು ಅವರು ಕೊಟ್ಟೂರಲ್ಲಿ ಮನೆ ಮಾಡೋದು, ಚುಚ್ಚೋಗಳಲ್ಲಿ ಮನೆ ಮಾಡೋದು, ಕೂಲಿಗಳಲ್ಲಿ ಮನೆ ಮಾಡೋದು, ಓಡಾಡೋದು, ಮತ್ತು ಮಕ್ಕಳಿಗೆ ನೆಗ್ಲೆಕ್ಟ್ ಮಾಡೋಂಥ ಕೆಲಸ ಆಗ್ತದೆ. ಇವು ಕೂಡ್ಲಿಗೆ ಸುತ್ತಮುತ್ತನೇ ಒಂದು ಹೈವೇಲಿದ್ದರೆ ಒಂದು ಒಳ್ಳೆ ಕಟ್ಟಡ ಆಗ್ತದೆ, ಮತ್ತು ಪೇರೆಂಟ್ಸ್ಗೂ ಕೂಡ ಬರೋಕ್ಕೂ ಹೋಗೋಕ್ಕೂ ಒಳ್ಳೆ ಅನುಕೂಲ ಆಗ್ತದೆ. ಮತ್ತು ಇಲ್ಲೇ ಹತ್ರ ಇರೋದ್ರಿಂದ ಟೀಚರ್ಸ್ಗೆ ಸ್ಟಾಫ್ ಕೂಡ ಇಲ್ಲೇ ವಾಸ ಮಾಡಲಿಕ್ಕೇನೋ ಎಲ್ಲ ರೀತಿ ಅನುಕೂಲ ಆಗ್ತದೆ ಅಂತೇಳಿ ಒಂದು ತುಂಬ ಒಳ್ಳೆ ಜಾಗನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಇವತ್ತು ನಾಗಾರ್ಜುನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತೇಳಿ ಹೈದರಾಬಾದ್ ಅವ್ರಿಗೆ ಇದು ಟೆಂಡರ್ ಆಗಿದೆ. ಈಗ ಅವರು ದೇಶಾದ್ಯಂತ ದೊಡ್ಡ ಕಾಂಟ್ರಾಕ್ಟ್ಗಳು ತಗೊಂಡು ಮಾಡಿರೋಂಥವರು. ಸೊ ನಿಮಗೂ ಇದು ಅತಿ ಶೀಘ್ರವಾಗಿ ಸ್ಟಾರ್ಟ್ ಮಾಡಿ ಇದು 1 ವರ್ಷದಲ್ಲಿ ಮುಗಿಸೋಂಥ ಕೆಲಸ ಮಾಡಬೇಕು. ನಮ್ಮ ಮುಖಂಡರ ಮತ್ತು ನಮ್ಮೆಲ್ಲ ತಾಲೂಕಿನ ಸಹಕಾರ ನಿಮಗಿರ್ತದೆ. ಸೊ ಅತಿ ಶೀಘ್ರದಲ್ಲೇ ಶುರು ಮಾಡಿ ಒಂದು ಸುಸಜ್ಜಿತವಾದ ಒಂದು ಕಟ್ಟಡ, ಒಂದು ವಿಶ್ವದರ್ಜೆ ಕಟ್ಟಡ ಮಾಡಿ ಒಂದು ಮಕ್ಕಳು ವಸತಿ ಶಾಲೆಗೆ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ಮತ್ತು ಇದಕ್ಕೆಲ್ಲ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ, ಇವತ್ತು ಇಂಥದೇ ಇನ್ನೂ ತುಂಬ ಕೆಲಸಗಳು ನಮ್ಮ ತಾಲೂಕಲ್ಲಿ ಇನ್ನೂ ಭಾಳ ಕೆಲಸಗಳು ಮಾಡೋವಿದ್ದಾವೆ. ಇವೆಲ್ಲ ಸಹಕಾರ ಇರೋವರೆಗೂ ಇಂಥ ಒಂದು ಒಳ್ಳೆ ಬಡವರ ಪರವಾದಂಥ ಕೆಲಸ ನಾವು ಯಾವಾಗಲೂ ನಮ್ಮ ಜೊತೆ ಮಾಡಬೇಕು ಅಂತ ಹೇಳ್ತಾ, ಈಗ ನಮ್ಮ ಉಜಿನಿಗೆ ಹುಡುಗಿಯಿಂದ ಉಜಿನಿ ಪೀಠಕ್ಕೆ ಆಗಿರ್ಬೋದು, ವಿಶ್ವದರ್ಜೆ ಅದು ಪಂಚಪೀಠಗಳಲ್ಲೋದು ಅದಕ್ಕೂ ಕೂಡ ರಸ್ತೆ ದುರಸ್ತಿ ಕಾಣ್ದೇ 3 ದಶಕಗಳಿಂದ ರಸ್ತೆ ಇರಲಿಲ್ಲ. ಇವತ್ತು ಸುಮಾರು 4,75,00,000 ವೆಚ್ಚದಲ್ಲಿ ಒಂದು 7 ಮೀಟರ್ ಸುಸಜ್ಜಿತ ರಸ್ತೆಗೆ ಇವತ್ತು ಪೂಜೆ ಮಾಡ್ತಾ ಇದ್ವಿ. ಅದೇ ರೀತಿ ನಮ್ಮೆಲ್ಲರ ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮಲೆನಾಡಲ್ಲಿ ಉತ್ತಮ ಮಳೆಯಾಗಿ, ತುಂಬ ಒಳ್ಳೆಯ ಮಳೆ ಆಗಿ ಇವತ್ತೆಲ್ಲ ಸುಮಾರು 1 ಲಕ್ಷ ಕ್ಯೂಸೆಕ್ಸ್ ನೀರು ತುಂಗಭದ್ರೆಗೆ ಬರ್ತಾ ಇದೆ. ಸೊ ಎಲ್ಲ ಮೋಟ್ರುಗಳು ಇವತ್ತು ಆನ್ ಆಗಿ ಎಲ್ಲ ಕೆರೆಗಳಿಗೆ ನೀರು ತುಂಬುವಂಥ ಕೆಲಸ ಆಗ್ತದೆ. ನಾವು ಕೂಡ ಈಗ ವೀಕ್ಷಣೆಗೆ ಈಗ ಪಾಲಯಂಕೋಟೆಗೆ ನಮ್ಮ ಜಾಕ್ವೆಲ್ ಪ್ಯಾಕೇಜ್ 2 ಹತ್ರ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಬಸ್ಸಿನ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಸೊ ಒಂದು ನಮಗೆ ಇಲ್ಲಿ ನೀರಿನ ವ್ಯವಸ್ಥೆ ಮತ್ತು ತುಂಬಿರೋದ್ರಿಂದ ನೀರಿನ ವ್ಯವಸ್ಥೆ ಮತ್ತು ನಮ್ಮ ರೈತರಿಗೆ ಕೃಷಿಗೆ ಒಂದು ನೀರಿನ ವ್ಯವಸ್ಥೆ ಮತ್ತು ಒಂದು ಶಾಲೆ ವ್ಯವಸ್ಥೆ ಆದರೆ ನಿಜವಾಗ್ಲೂ ನಮಗೆ ಇಲ್ಲಿ ಒಂದು ಈ ಭಾಗದಲ್ಲಿ ಮುಖ್ಯಕ್ಕೆ ಸಾರ್ಥ ಇದೆ ಅಂತ ನಿಜವಾಗ್ಲೂ ಧನ್ಯ ಆಗ್ತದೆ. ಕೆಲಸ ಮಾಡೋದಕ್ಕೆ ಇನ್ನು ಹೆಚ್ಚಿನ ಶಕ್ತಿ ನಮಗೆ ಇಲ್ಲ ಅಂತೇಳಿ ಮತ್ತು ತಾವು ಎಲ್ಲ ಸಹಕರಿಸೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಬರ್ರಿ ಸರ್, ಇದಕ್ಕೆ ಬರ್ರಿ ಸ್ವಲ್ಪ ಸರ್, ಸ್ವಲ್ಪ ಹಂಗೆ ಅಣ್ಣ ಪ್ಲೀಸ್. ಮಾಡಿದ್ದು ರೈತರು ದಯಮಾಡಿ ಅವರೆಲ್ಲ ಕೂಡ ಚೆನ್ನಾಗಿ ಮಾಡಬೇಕು. ಎಲ್ಲ ಸೈಡ್ ಆಗಿರಲ್ಲ. ಇದು ನಮಗೆ ಅಡಿಗೆಗೆ ಹೋಗಿದ್ವಿ, ಮಾನ್ಯ ಶಾಸಕರನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಕೆರೆಗಳಿಗೆ ನೀರು ತುಂಬಿಸ ಯೋಜನೆ ಕೂಡ ಕೆಲವೊಂದು ರೈತರು ನಮಗೆ ಕರೆದ್ರು. ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಕೂಡ ಜಾರಿಗೆ ಪರಿಶ್ರಮ ಭಾಳ ಮುಖ್ಯ ಅಂತೇಳಿ ನೆನಪು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಅಂತ ಒಂದು
ರಾಜವಾಡಕ್ಕೆ ನಮ್ಮ ಕರ್ಕೊಂಡು ಹೋಗ್ತಿದ್ದಾರೆ ಮನೆ ಶಾಸಕರು ಇವರು ಕೂಡ ಬಹಳ ಹಾಗಾಗಿ ಇವತ್ತು ನಮ್ಮ ಶಿವಮೊಗ್ಗದ ರೈತರು ಅದೇನೋ ದುಡ್ಡು ಮಾಡಿ ಸರ್ಕಾರಕ್ಕೆ ಯೋಜನೆ ಬದಕ್ಕೆ ಕಾರಣವಾಗಿದ್ದಾರೆ. ಅಂತಹ ಮನಸ್ಸನ್ನು ಗೆಲ್ಲುವಂಥ ಶಕ್ತಿ ನಮ್ಮ ಶಾಸಕರಿಗೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ತಾಲೂಕಿಗೆ ಜಿಲ್ಲೆಗೆ ಎಂಥ ಬಿಲ್ಡಿಂಗ್ ಆಗ್ಬೋದು ನೀವು ಕಲ್ಪನೆ ಮಾಡ್ಕೊಳ್ರಿ. ಉತ್ತಮವಾಗಿರ್ತಕ್ಕಂಥ ವಸತಿ ಶಾಲೆ ಆಗ್ತದೆ, ನಮ್ಮ ಭಾರತ ಜನರಿಗೆ ಭಾಳ ಅನುಕೂಲ ಆಗ್ತದೆ ಅಂತ ಹೇಳಿ ಈ ಒಂದು ವಸತಿ ಶಾಲೆ ನಿರ್ಮಾಣ ಮಾಡೋಕ್ಕೆ ಎಲ್ಲ ಶಾಸಕರು ಎಲ್ಲ ರೈತರಿಗೆ ಸನ್ಮಾನವನ್ನು ಇವರಲ್ಲಿ ಯಾರಾದ್ರೂ ಮಾತಾಡ್ತಾರೆ? ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಬೋದು. ಜಾಗ ಮಾಡ್ಕೋತು ಸನ್ಮಾನ್ಯ ಸಿದ್ದರಾಮಯ್ಯವರ ಸಹಕಾರದೊಂದಿಗೆ ಹಾಗೂ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಸಹಕಾರದೊಂದಿಗೆ ಸನ್ಮಾನ್ಯ ಸಹಕಾರದೊಂದಿಗೆ ಈ ಒಂದು 36 ಕೋಟಿ ಸುಮಾರು 350 ವಿದ್ಯಾರ್ಥಿಗಳ ಸಂಖ್ಯಾಬಲದ ಈ ಒಂದು ತಕ್ಕೊಂಡ್ರಪ್ಪ ನಮ್ಮ ಶಾಸಕರು ಭೂಮಿಪೂಜೆ ನೆರವೇರಿಸಿ ಊಟ ಮಾಡ್ರಿ ನೋಡ್ರಿ ಬನ್ನಿ ಊಟ ಸಮಾಜದಲ್ಲಿ ಏನಾದ್ರೂ ಒಳವು ಆಗ್ಬೇಕಂತ ಹೇಳಿದ್ರೆ ವಿದ್ಯೆ ಬೇಕು. ಭೂಮಿ ಮೇಲೆ ಎಲ್ಲಕ್ಕಿಂತ ದೊಡ್ಡ ಆಸ್ತಿ ಅಂತ ಹೇಳಿದ್ರೆ ವಿದ್ಯೆ. ಆ ವಿದ್ಯೆ ಕಲಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಸೇರ್ ಮಾಡ್ತಾ ಇದ್ದಾರೆ. ಇವರು ಇವರಿಗೆ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಮಾನ ನೀಡಲಿ ಅಂತ ಆಶಿಸುತ್ತಾ ಮುಂದೆ ತಾನೇ ನಡೆದಂತ ಒಂದು ಕೃಷಿ ಇಲಾಖೆಯ ಒಂದು ಸಂಶೋಧನೆ ಆಯಿತು. ಅದು ನಿಜವಾಗ್ಲೂ ಅಲ್ಲಿ ಕೂಡ ಇಲ್ಲ ಅಂತ ಒಂದು ಕಾರ್ಯವನ್ನು ನಮ್ಮ ಕೂಲಿಗೆ ಶಾಸಕರು ಕಲ್ತಿದ್ದಾರೆ ಅಂತ ಹೇಳಿದ್ರೆ ಬಹಳ ನಮ್ಗೆಲ್ಲರೂ ಹೆಮ್ಮೆ ಅನಿಸ್ತಾ ಇದೆ. ಕಾರಣ ಎಲ್ಲೋ ಗ್ರಾಂಟ್ ತಂತೀವಿ ಅಂತ ನಾವು ಅನ್ಕೊಳ್ತೀವಿ, ನಿಜವಾಗ್ಲೂ ಹಿಂದ್ಗಡೆ ಬಹಳ ದೊಡ್ಡಷ್ಟು ಶ್ರಮ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಪ್ರತಿ ಟೇಬಲ್ ಅಡ್ಡಾಡಿ ನಾವೊಂದು ಗ್ರಾಂಟ್ ತರಬೇಕಾಗುತ್ತೆ. ಇಲ್ಲಿ ಹೇಳ್ತೀವಿ ನಾವೇನೋ ತಂದಿದ್ರೆ ನಿಜವಾಗ್ಲೂ ಆಗಲ್ಲ ಆಗ್ತೇನೆ ಇಲ್ಲ, ನಾವು ಬಹಳಷ್ಟು ಶ್ರಮ ಪಡಬೇಕಾಗುತ್ತೆ. ಆ ಶ್ರಮದ ಪ್ರತಿಫಲವಾಗಿ ನಮಗೆ ಮುಂದೆ ನಮ್ಮ MLA ಕಾಣ್ತಾ ಇದ್ದಾರೆ. ನಾವು ಅನ್ಕೊಂಡಂಗೆ ನಮಗೆ ಬೇಕಾಗಿರೋ ಸ್ಥಳೀಯರು ಬೇಕು ಅಂತ ಇವತ್ತು ಆ ಸ್ಥಳೀಯರು ನಿಜವಾಗ್ಲೂ ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಸರ್, ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಸ್ಥಾನಮಾನ ಬರಲಿ ಅಂತ ಆಶಿಸುತ್ತಾ ತಮ್ಮೆಲ್ಲರಿಗೂ ಶುಭವಾಗಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಲೋಕಲ್ ಯಾರಾದ್ರೂ ಸ್ವಲ್ಪ ಇಲ್ಲೇ ಈಗಿನ ವಿಶೇಷವಾಗಿ ಸಾಕಷ್ಟು ನಮ್ಮ ಜನಪ್ರಿಯ ಶಾಸಕರು ಹೋರಾಟ ಮಾಡಿ ಈ ಶ್ರಮಿಕ ಶಾಲೆಯನ್ನು ತಂದಿದ್ದಾರೆ. ಶ್ರಮಿಕ ಶಾಲೆಯ ಮಕ್ಕಳು ಯಾರಪ್ಪ ಅಂದ್ರೆ ಕೂಲಿ ಕಾರ್ಮಿಕರು ಮತ್ತು ಕಟ್ಟಡ ಕಾರ್ಮಿಕರು ಮತ್ತು ಒಟ್ಟು ಎಲ್ಲ ಕಾರ್ಮಿಕರ ಒಂದು ಮಕ್ಕಳಿಗೆ ಅನುಕೂಲ ಆಗಲಿ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ, ಅವರು ಎಲ್ಲರ ಥರ ಉನ್ನತ ಮಟ್ಟದಲ್ಲಿ ಇರೋ ಥರ ಅವರು ಸಹ ಒಳ್ಳೆ
ವಿದ್ಯಾಭ್ಯಾಸ ಅಂತೇಳಿ ಸಾಕಷ್ಟು ಸ್ಟ್ರಗಲ್ ಮಾಡಿ ವಿಧಾನಸೌಧದಲ್ಲಿ ಹತ್ತಾರು ಬಾರಿ ತಿರುಗಾಡಿ ಮಿನಿಸ್ಟ್ರುಗಳನ್ನ ರಿಕ್ವೆಸ್ಟ್ ಮಾಡಿ ಈ ನಮ್ಮ ಹುಲಿಗೆ ಬಹಳಷ್ಟು ಹಿಂದುಳಿದ ತಾಲೂಕಾಗಿರೋದ್ರಿಂದ ಈಗ ಶಾಲೆ ತರಬೇಕು ಅನ್ನೋ ಹೋರಾಟ ಮಾಡಿ ಈ ಶಾಲೆ ತಂದಿದ್ದಾರೆ. ಅವರಿಗೆ ಹುಲಿ ವಿಧಾನಸಭೆ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಈ ಕ್ಷೇತ್ರದಲ್ಲಿ ಸಾಕಷ್ಟು ಯಾರು ಮಾಡಲಾರ್ದಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಿಂದೆ ಏನು ಕೆಲಸಗಳು ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಇತ್ತು ಅದನ್ನು ಎಲ್ಲ ಮಾಡಿದ್ದಾರೆ. ಆಮೇಲೆ ಒಂದು ಕ್ಷೇತ್ರಕ್ಕೆ 3,000 ಕೋಟಿಗೆ ಅನುದಾನ ತರೋದು ಅಷ್ಟು ಈಸಿ ಮಾತಲ್ಲ. ಸಾಕಷ್ಟು ಅವರು ಸಣ್ಣ ಇವ್ರ ಥರ ಕ್ಲರ್ಕ್ ಥರ ಫೈಲ್ ಇಟ್ಕೊಂಡು ನಾವು ನೋಡಿದ್ವಿ ವಿಧಾನಸೌಧದಲ್ಲಿ. ಪ್ರತಿಯೊಂದು ಆಫೀಸ್ಗೂ ತಿರುಗಾಡಿ ಹುಲಿಗೆ ಅಭಿವೃದ್ಧಿಗೋಸ್ಕರ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಹೆಚ್ಚಿಗೆ ಹುಲಿಗೆ ತಾಲೂಕನ್ನು ಅಭಿವೃದ್ಧಿ ಪಡಿಸ್ರಿ ಅಂತೇಳಿ ಅವ್ರನ್ನ ಮನವಿ ಮಾಡ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.